ನಮ್ಮ ಈ ಸಮಾರಂಭದಲ್ಲಿ ಉಪದೇಶಾಮೃತವನ್ನು ನೀಡಲು ಉಪಸ್ಥಿತರಿರುವ ಕನಕಗಿರಿಯ ಸುವರ್ಣಗಿರಿ ಮಠದ ಶ್ರೀಮನ್ ನಿರಂಜನ ಪ್ರಾಣ ಸ್ವರೂಪಿಗಳಾದ ಡಾಕ್ಟರ್ ಚೆನ್ನಮಲ್ಲ ಮಹಾಸ್ವಾಮಿಗಳು ಧಾರ್ಮಿಕವಾಗಿ ಮಾತ್ರವಲ್ಲ, ಕೃಷಿಯಲ್ಲಿ ಬಹಳ ಆಸಕ್ತಿಯುಳ್ಳವರು. ಕೃಷಿಯ ಕಾಯಕವೆಂದರೆ ಶಕ್ತಿಯ ಸಂಚಯ. ಹರಿಯುವ ಶಕ್ತಿ ಚೈತನ್ಯ ಒಂದೆಡೆ ಸೇರಿಸಿ ಹಣ್ಣು, ಕಾಯಿ, ಗೆಡ್ಡೆ, ದವಸ, ಧಾನ್ಯಗಳ ರೂಪದಲ್ಲಿ ಸಕಲ ಜೀವಿಗಳಿಗೆ ಸಲ್ಲುವಂತ ಮಾಡುವಂಥ ಅದ್ಭುತ ಕ್ರಿಯೆ ಕೃಷಿ. ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಕಾಯಕವಾದ ಕೃಷಿಯ ಮೂಲಕ ಪೂಜ್ಯರು ಅನ್ನದಾತರು ಸಹ ಆಗಿದ್ದಾರೆ ಅಂತ ಹೇಳ್ತಾ ಪೂಜ್ಯರ ಉಪದೇಶಾಮೃತಕ್ಕಾಗಿ ವಿನಂತಿ. ಜೋರ ಚಪ್ಪಾಳೆ ಹೊಡಿದ್ರೆ ಯಾರು ಕೇಳಕ್ಕೆ ಕುಂತೀರಿ? ನಮ್ಮ ಕಜ್ಜಿ ಡೋಣಿ ಶಾಸ್ತ್ರಿಗಳು ಭಾಳ ಚಂದ ಹೇಳಿದರು, ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ. ಅದಕ್ಕೆ ನಮ್ಮ ಸಮಯದಾನವನ್ನು ಪೂಜ್ಯರಿಗೆ ಕೊಡ್ತೀನಿ ನಾನು. ಅದಕ್ಕೆ ಕರ್ನಾಟಕವೆನ್ನುವುದು ಅವಿಚ್ಛಿನ್ನ ಗುರು ಪರಂಪರೆಯ ಕರ್ಮಭೂಮಿ. ಈ ನೆಲದಲ್ಲಿ ಹರಡಿರುವ ಮಠಪೀಠಗಳು ಸಕಲ ಜೀವಾತ್ಮರ ಲೇಸನ್ನು ವಹಿಸ್ತಾ ಬಾಳುತ್ತಿರುವಂಥ ಮಠಗಳಲ್ಲಿ ಬೂದೀಶ್ವರ ಮಠದ ಮಠ ಕೂಡ ಒಂದು ಪ್ರಮುಖವಾದುದು. ಬೂದೀಶ್ವರ ಮಠದ ಸ್ವಾಮೀಜಿಗಳು 750 ವರ್ಷಗಳ ಕಾಲ ಬದುಕಿ ಪವಾಡವನ್ನು ಮೆರೆದಂಥ ಬೂದೀಶ್ವರ ಮಠದ ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ಪ್ರಾರ್ಥನೆ. ಮಹಾತಪಸ್ವಿ ದಯಾಗನ ಬೂದೀಶನನ್ನು ಸ್ಮರಣೆ ಮಾಡಿ, ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ 31ನೆಯ ಪುಣ್ಯಸ್ಮರಣೆಯ ಜಾತ್ರಾ ಮಹೋತ್ಸವದ ಆಧ್ಯಾತ್ಮದ ಚಿಂತನದ ವೇದಿಕೆಯ ಸನ್ನಿಧಾನವನ್ನು ಕಲ್ಪಿಸಿಕೊಟ್ಟಿರುವ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಎಲ್ಲ ಪರಮಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ಅದ್ಭುತವಾಗಿ 4 ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದರ ಮುಖಾಂತರ ಬದುಕಿನ ಸಾರ್ಥಕತೆ ಎದರಲ್ಲಿದೆ ಅನ್ನುವುದನ್ನು ತಿಳಿಪಡಿಸಿರುವ ಹಿರಿಯರು, ಅನುಭಾವಿಗಳಾದ ಪರಮಪೂಜ್ಯ ಕೃಷ್ಣಾನಂದಾಜಿ ಶಾಸ್ತ್ರೀಜಿಯವರಲ್ಲಿ, ಸಂಗೀತ ಕಲಾವಿದರಲ್ಲಿ, ಮುಂಭಾಗದಲ್ಲಿರುವ ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ಚನ್ನವೀರ ಶರಣರ 31ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೆಲ್ಲ ಸೇರಿದ್ದೇವೆ. ಪ್ರೀತಿ, ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ತೇರನ್ನು ಎಳೆದಿದ್ದೇವೆ. ಜಗದ್ಗುರು ಮಹಾಸನ್ನಿಧಿಯವರ 4 ಮಾತುಗಳನ್ನು, ಆಶೀರ್ವಚನದ ನುಡಿಗಳನ್ನು ಕೇಳುವ ಉತ್ಸಾಹದಿಂದ ನೀವೆಲ್ಲ ಕುಳಿತಿದ್ದೀರಿ. ನಿಮ್ಮಗಳ ಮಧ್ಯೆ ಹೆಚ್ಚು ಹೊತ್ತು ನಾನು ನಿಲ್ಲಕ್ಕೆ ಇಚ್ಛೆ ಪಡೋದಿಲ್ಲ. ಆದರೂ 2 ಮಾತುಗಳನ್ನು ಹಂಚಿಕೊಳ್ಳುವಂತಹ ವೇದಿಕೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಶರಣರು, ಸಂತರು, ಮಹಂತರು, ದಾರ್ಶನಿಕರು, ಎಲ್ಲ ಪುಣ್ಯಾತ್ಮರು ಹೇಳಿದ್ದಾರೆ. ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಅರಿತು ಶರಣನಾಗು, ಮರಿತು ಮಾನವನಾಗಬೇಡ ಅಂತ ಶರಣರು ತಿಳಿಸಿದರು. ಮಾನವ ಜನ್ಮ ಬಹುದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ದಾಸರು ಹಾಡಿದರು. ಶ್ರೇಷ್ಠ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳದೆ ಹೋದರೆ ಭವಬಂಧನ ಭವಪಾಶದಲ್ಲಿ ಬಿದ್ದು ಒದ್ದಾಡುವಂತಹ ಕ್ಷಣ ನಮ್ಮ ಮುಂದೆ ಬರ್ತದೆ ಅಂತಕ್ಕಂಥದ್ದು ಎಲ್ಲ ದಾರ್ಶನಿಕರು ನಮಗೆ ತಿಳಿಸಿ ಹೋಗಿದ್ದಾರೆ. ಕೃಷ್ಣಾನಂದಜಿ ಶಾಸ್ತ್ರೀಜಿಯವರು ಬಹಳ ಅದ್ಭುತವಾಗಿ ಮಾತನಾಡಿದರು. ಈ ಭೂಮಿ ಮೇಲಿರುವ 84 ಲಕ್ಷ ಜೀವರಾಶಿಗಳು ಬಯಸೋದು 2ನೇ. ಒಂದು, ಹುಟ್ಟಿ ಬಂದ ಮೇಲೆ ಬದುಕಬೇಕು ಅಂತ ಆಸೆ ಪಡ್ತೇವೆ. ಯಾವ ಜೀವಿಯೂ ಕೂಡ ನಾನು ಸಾಯಬೇಕು ಅಂತ ಆಸೆ ಪಡೋದಿಲ್ಲ. ಬಡತನ ಇರಲಿ, ಕಷ್ಟ ಇರಲಿ, ನೋವಿರಲಿ, ಸಂಕಟ ಇರಲಿ, ತಾಪತ್ರೆ ಇರಲಿ, ಏನೇ ಇರಲಿ, ಹುಟ್ಟಿದ ಜೀವಿ ಬದುಕಬೇಕಂತ ಆಸೆ ಪಡ್ತದೆ. 1ನೇದ್ದು. 2ನೇದ್ದು, ಆ ಬದುಕು ಸುಖವಾಗಿರಬೇಕು ಅಂತ ಆಸೆ ಪಡ್ತದೆ. ಬದುಕಬೇಕು ಅಂತ 1ನೇ ಆಸೆ, ಬದುಕು ಸುಖದಿಂದ ಕೂಡಿರಬೇಕು. ಇಷ್ಟೆಲ್ಲ ಜನ ಸೇರಿದಿರಲ್ಲ, ಯಾರಾದರೂ ಬಯಸಿದ್ದೀರಾ ನನ್ನ ಬದುಕಿನಲ್ಲಿ ಕಷ್ಟ ಬರಲಿ, ಸಂಕಟ ಬರಲಿ, ತಾಪತ್ರೆ ಬರಲಿ, ನೋವು ಬರಲಿ ಅಂತ ಯಾರ ಬಯಸ್ತೀರಾ? ಯಾರೂ ಬಯಸೋದಿಲ್ಲ. ಬದುಕಿನಲ್ಲಿ ಬಯಸೋದು ಸುಖವನ್ನು ಬಯಸ್ತೇವೆ, ಸುಖವನ್ನು.
ಆ ಸುಖದ ಹುಡುಕಾಟಿನಲ್ಲಿ 24 ತಾಸು, ದಿನದ 24 ತಾಸು ಕೆಲಸ ಮಾಡ್ತೇವೆ. ಎಲ್ಲಿದೆ ಸುಖ ಅಂತ. ಕೆಲವರು ಸುಖವನ್ನು ಹುಡುಕೋದು ಬೇರೆ ಬೇರೆ ಪರೆ. ಕೆಲವರು ಹಣ್ಣಿನಲ್ಲಿ ಹುಡುಕಿದರು, ಕೆಲವರು ಮಣ್ಣಿನಲ್ಲಿ ಹುಡುಕಿದರು, ಕೆಲವರು ಐಶ್ವರ್ಯ, ಆಸ್ತಿ, ಅಂತಸ್ತು, ದನ ಕನಕಾದಿಗಳಲ್ಲಿ ಸುಖ ಅಂತ ತಿಳ್ಕೊಂಡ್ರು. ಅದೇ ಸುಖ ಅಂತ, ಸರ್ವಸ್ವ ಅಂತ ನಂಬಿದವರು ಉಂಟು. ಆ ಕ್ಷಣಿಕ ಸುಖದ ಹಿಂದೆ ಬೆನ್ನು ಹತ್ತಿ ಶಾಶ್ವತ ಸುಖವನ್ನು ಕಳ್ಕೊಂಡವರು ಉಂಟು. ನಮ್ಮ ಸುಖದ ಹುಡುಕಾಟ ಬಹಳ ಸಂಕುಚಿತದಿಂದ ಕೂಡ್ಯದ. ಬದುಕಿಗೆ ಒಂದಿಷ್ಟು ಹಿಟ್ಟು ಬೇಕು, ಮೈಗೆ ಬಟ್ಟೆ ಬೇಕು, ತಲೆಗೆ ಎಣ್ಣೆ ಬೇಕು, ಇರಲಿಕ್ಕೆ ಒಂದು ನೆರಳು ಬೇಕು ಅಂತ ಬದುಕಿನ ತುಂಬೆಲ್ಲ ಹೋರಾಟವನ್ನು ಮಾಡಿದ್ದೇವೆ. ಬದುಕು ಬೆದಕಾಟಲ್ಲ, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಕ್ಷಣ ಕ್ಷಣವೂ ಹೊಸ ಹಸಿವು. ತೃಪ್ತಿ ಅನ್ನೋದಿಲ್ಲ. ಅದಾದ ಮೇಲೆ ಮತ್ತೊಂದಾದ ಮೇಲೆ ಮುಗಿದೊಂದು. ಯಾರಿಗಾದರೂ ನನಗೆ ಸಾಕಪ್ಪ ಅಂದದ್ದುಂಟ. ಸಾವಿರಾಧೀಶ ಲಕ್ಷಾಧೀಶ ಆಗಬೇಕಂತಾನ, ಲಕ್ಷಾಧೀಶ ಕೋಟ್ಯಾಧೀಶ ಆಗಬೇಕಂತಾನ, ಕೋಟಿಗಳನ್ನು ಗಳಿಸಿದವನು ಅರ್ಧ ಕರ್ವ ನಿಕರ್ವಗಳನ್ನು ಗಳಿಸಬೇಕಂತಾನ. ಸಾಕು ಅನ್ನೋದು ಬರೋದೇ ಇಲ್ಲ ಈ ಮನುಷ್ಯನಿಗೆ. ಸಾಕು ಅನ್ನೋದು ಬಂದ್ರೆ ಬಹಳ ಆದ್ರೆ ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಚಮಚ ಅನ್ನ ನೀಡಕ್ಕೆ ಬಂದ್ರೆ ಸಾಕಂತಾನ. ಅದು ಅನ್ನ ನೀಡೋದು ಬಿಟ್ಟು ಮತ್ತೆ ಉಂಡಿ ತಂದಿಟ್ರೆ ಬೂಂದ್ಯಾದ ಉಂಡಿ ಮನ್ಯಾಗ ಏಂತದ ಅಂತ ಕಿಸದಾಗ ಇಟ್ಕೊಂಡು ಹೋದ್ರು ಹೋದ. ಸಾಕು ಅನ್ನೋದು ಬರೋದಿಲ್ವಲ್ಲ. ನೋಡಿಬೇಕಾದ್ರೆ ಬದುಕಿಗೆ ನೆರಳನ್ನ ಮಾಡಿಕೊಂಡ, ಪ್ರೀತಿಸ್ಲಿಕ್ಕೆ ಹೆಂಡತಿಯನ್ನು ಕಟ್ಟಿಕೊಂಡ, ಮೋಹಿಸುವ ಮಕ್ಕಳು ಬಂದು ಚಿನ್ನ ಬೆಳ್ಳಿ ಆಸ್ತಿ ಅಂತಸ್ತನಗಳನ್ನು ಎಲ್ಲವನ್ನ ಗಳಿಸಿ ಸಂಜೆಯ ಮುಂದೆ ಮನಿ ಎದುರಿನ ಕಟ್ಟೆಯ ಮೇಲೆ ಕುಂತು ಮಾತಾಡಿದ. ದೇವರು ಎಲ್ಲ ಕೊಟ್ಟ, ಆದ್ರೆ ಬದುಕಿಗೆ ನೆಮ್ಮದಿ ಕೊಡಲಿಲ್ಲ ಅಂದ. ಬದುಕಿನ ತುಂಬೆಲ್ಲ ಸುಖ ಸಿಗುತ್ತದಂತ ಹೋರಾಟ ಮಾಡಿ ಆಸ್ತಿ ಗಳಿಸ್ಯಾನ, ಮನಿ ಕಟ್ಟ್ಯಾನ, ಹೆಂಡತಿನ ಮಾಡ್ಕೊಂಡಾನ, ಮಕ್ಕಳನ್ನ ಹಡ್ದಾನ, ಬೆಳ್ಳಿ ಆಸ್ತಿ ಅಂತಸ್ತನ ಗಳಿಸ್ಯಾನ. ಅದ ಸುಖ ಅಂತ ತಿಳ್ಕೊಂಡು ಬದುಕಿನ ತುಂಬೆಲ್ಲ ಹೋರಾಟವನ್ನು ಮಾಡಿ ಗಳಿಸಿದ ಮನುಷ್ಯ ಸಂಜೆಯ ಕಟ್ಟೆಯ ಮೇಲೆ ಕುಂತು ಮಾತಾಡ್ಯಾನ. ದೇವ್ರು ಎಲ್ಲ ಕೊಟ್ಟ, ಆದ್ರೆ ಬದುಕಿಗೆ ನೆಮ್ಮದಿ ಕೊಡ್ಲಿಲ್ಲಲ್ಲ ಅಂದ. ಪಕ್ಕದಾಗ ಕುಂತವಂದ ಕೋಟಿ ಹಣ ಗಳಿಸಿ ಎಲ್ಲೋ ಅದ ಕೋಟಿ ಗದಗಿಗೆ ತಗೊಂಡು ಹೋಗಿ ಮಾರ್ಕೆಟ್ನಲ್ಲಿ 1 kg ನೆಮ್ಮದಿ ತಗೋಬಾರ್ದೇನು ಅಂದ. ನೆಮ್ಮದಿ ಕೊಡ್ತದ, ಶಾಂತಿ ಕೊಡ್ತದ ಅಂತ ಕೋಟಿ ಹಣ ಗಳಿಸಿದೆಯಲ್ಲ ಮನುಷ್ಯ. ಆ ಒಂದ ಕೋಟಿ ರೊಕ್ಕ ಕೊಟ್ರೆ kg ಪುಣ್ಯ ಬರಲ್ಲಪ್ಪ, kg ನೆಮ್ಮದಿ ಬರಲ್ಲಪ್ಪ, kg ಶಾಂತಿ ಬರಲ್ಲಪ್ಪ. ಅರವಿಂದ್ರ ಚಂದ ಹೇಳ್ತಾರ, ಶಾಂತಿ ಅನ್ನೋದು ಕಂಡಲ್ಲಿ ಸಿಗುವ ಕನಗೀಲದ ಹೂವಲ್ಲ. ಶಾಂತಿ ಅನ್ನೋದು ಕಂಡಲ್ಲಿ ಸಿಗುವ ಕನಗೀಲದ ಹೂವಲ್ಲ, ಅದು ಹೃದಯದಲ್ಲಿ ಅರಳುವ ಪರಿಶುದ್ಧ ಪಾರಿಜಾತ. ಅದು ಹೃದಯದಲ್ಲಿ ಅರಳುವ ಪರಿಶುದ್ಧ ಪಾರಿಜಾತ. ನೀ ಕಟ್ಟಿದ ಆಸ್ತಿ, ನೀ ಹಿಡಿದ ಮನ, ಪ್ರೀತಿಸಿದ ಹೆಂಡತಿ, ಮೋಹಿಸಿದ ಮಕ್ಕಳು, ಕೂಡಿಟ್ಟ ಚಿನ್ನ ಬೆಳ್ಳಿ ಯಾವುದು ನಿನಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೊಡೋದಾದ ಏನಾದರೂ ಇದ್ರೆ ಅದು ಗುರುವಿನ ಸಾನ್ನಿಧ್ಯ ಮಾತ್ರ ನಿನಗೆ ನೆಮ್ಮದಿ ಶಾಂತಿಯನ್ನು ಕೊಡಬೇಕಾ. ಅದಕ್ಕೆ ಚನ್ನವೀರ ಶರಣರ ಪಾದವನ್ನು ಅವಲಂಬಿಸಿ ಬದುಕಬೇಕು. ಅಲ್ಲೇ ಸಿಗೋದು ಸುಖ, ಅಲ್ಲೇ ಸಿಗೋದು ಶಾಂತಿ, ಅಲ್ಲೇ ಸಿಗೋದು ನೆಮ್ಮದಿ. ಆ ಸುಖ ಶಾಂತಿ ನೆಮ್ಮದಿಗಾಗಿ ನಾವು ಹಾತುರಿರ್ತಕ್ಕಂಥವ್ರು ಒಂದು ಅರ್ಥ ಮಾಡ್ಕೋಬೇಕು. ಅಂದರೆ ನಿಮಗೆ ಸಂಸಾರ ಮಾಡಲಿಕ್ಕೆ ಬೇಡಂದಿಲ್ಲ, ಯಾವ ಶರಣರು ಬೇಡಂದಿಲ್ಲ, ಆಸ್ತಿ ಅಂತಸ್ತನ್ನು ಗಳಿಸ್ಲಿಕ್ಕೆ ಯಾರೂ ಬೇಡಂದಿಲ್ಲ ನಿಮಗೆ. ಆದರೆ ನಮ್ಮ ಸುಖ ಹುಡುಕುವ ಪರಿ ಇದೆಯಲ್ಲ, ಅದನ್ನು ನಮ್ಮನ್ನು ದುಃಖಕ್ಕೆ ತೋರಿಸುವಂತಹ ಮಾರ್ಗವನ್ನೇ ಹುಡುಕ್ತಾ ಇದ್ದೀವಿ ಹೊರತು ಸುಖದ ಮಾರ್ಗವನ್ನು ಹುಡುಕ್ತಾ ಇಲ್ಲ. ಯಾವ್ಯಾವ ರೀತಿ ಸುಖ ಬಯಸ್ತೀವಿ ನಾವು? ಮಠದ ಅಂಗಳದ ಕಟ್ಟೆಯ ಮೇಲೆ ಗುರುಗಳು ಕುಂತಿದ್ರು. ಶಿಷ್ಯ ಬಂದು ನಮಸ್ಕಾರ ಮಾಡಿದ. ಗುರುಗಳು ನಮಸ್ಕಾರ ಮಾಡಿದ ಶಿಷ್ಯನ ಕೇಳಿದರು, ತಮ್ಮ ಆರಾಮದಿಯೇನು ಅಂದರು. ಗುರುಗಳು ಕೇಳೋದು ಇದೆ ಅಲ್ವಾ, ಇದನ್ನ ಬಿಟ್ಟರೆ ಇನ್ನೇನು ಕೇಳ್ತಾರ? ಆರಾಮದೀನ್ರಿ ಅಜ್ಜಾರೆ ಅಂದ. ಮತ್ತಿನ್ನೇನಪ್ಪ, ದಾಸೋ ಮನೆಯಲ್ಲಿ ಪ್ರಸಾದ ಮಾಡು, ಸೇವೆ ಮಾಡು. ಇಲ್ಲ ಅಜ್ಜವ್ರೆ, ಜೀವನದಲ್ಲಿ ಬಹಳ ನೊಂದು ಬಿಟ್ಟೀನಿ, 1 ತಾಸು ನೆಮ್ಮದಿಯಾಗಿ ಸುಖದಿಂದ ಇರಬೇಕಂತೀನಿ, ಏನು ಮಾಡಲಿ ಅಂದ ಗುರುಗಳಿಗೆ.
ಚಂದ ಉತ್ತರ ಕೊಡ್ತಾರೆ ಗುರುಗಳು. ನೀವೆಲ್ಲ ಗುರುಗಳ ಹತ್ರ ಹೆಂಗೆ ಸುಖ ಕೇಳ್ಕೊಂಡು ಹೋಗ್ತೀರಿ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಅಷ್ಟೇ. ತಮ್ಮ, ನಿನಗೊಂದು ತಾಸು ಸುಖ ಬೇಕಾ? ಒಂದು ತಾಸು ಸುಖ ಬೇಕು ಅಂತ ನೀ ಬಯಸೋದಾದರೆ ಒಂದು ಜಂಪ್ ನಿದ್ದೆ ಮಾಡಿಬಿಡಪ್ಪ, ಆ ನಿದ್ದೆ ನಿನಗೊಂದು ತಾಸು ಸುಖ ಕೊಡ್ತದ ಅಂದ್ರು ಗುರುಗಳು. ನಿದ್ದೆ ಮಾಡುವಂತ ಇವತ್ತು ನಿದ್ದೆನೂ ಬಹಳ ದುರ್ಬಲ ಆಗ್ಯಾರ. ಎಷ್ಟು ಕೆಟ್ಟದ, ನಿದ್ದೆ ಹತ್ತಿದ್ರೆ ನಿದ್ದೆ ಹತ್ತದಿಲ್ಲ, ಇವತ್ತು ಮಲಗಿದ್ರೆ ನಿದ್ದೆ ಹತ್ತಲಾರದ ಸ್ಥಿತಿ ಒಳಗೆ ನಮಗೆ ಬದುಕದ. ಆಯುಷ್ಯು 10 ರಾತ್ರಿಗೆ ಹೋಯ್ತು 50, ಪ್ರಾಯಕ್ಕಿಪ್ಪತ್ತು, ಪ್ರಾಯದ ಗಾಯಕ್ಕೆ 30. ದಾಸರಾಡ್ತಾರೆ ಈ ಮಾತನ್ನ. ಆ ಮಾತದ ಅರ್ಥಕ್ಕೆ ಹೋಗೋದು ಬೇಡ. ಗುರುಗಳು ಹೇಳಿದ್ರು ಒಂದು ತಾಸು ಸುಖ ಬೇಕಲ್ಲ, ಒಂದು ಜಂಪ್ ನಿದ್ದೆ ಮಾಡು, ಆ ನಿದ್ದೆ ಒಂದು ನಿನಗೆ ತಾಸಿನ ಸುಖ ಕೊಡ್ತದ. ಬಹಳ ಕಷ್ಟದ, ಇವತ್ತು ನಿದ್ದೆ ಮಾಡೋದು ಬಹಳ ಕಷ್ಟದ. ಕೋಟಿಗಂಟ್ಲೆ ಖರ್ಚು ಮಾಡಿ ಮನೆ ಕಟ್ಸಿದ್ದೀವಿ, AC ರೂಮ್ ಮಾಡ್ಕೊಂಡಿದ್ದೀವಿ, ಲಕ್ಷಗಂಟ್ಲೆ ಡೋರೋಪ್ಲೆಕ್ಸ್ ಗಾದಿ ತಂದು ಹಾಕ್ಕೊಂಡಿವಿ, ಮಲಗಬೇಕಂತ ಮಲಗಿವಿ. ಆ ಕಡೆ ಹೊರಳಿದ್ರು ನಿದ್ದೆ ಬರಲ್ಲ, ಈ ಕಡೆ ಹೊರಳಿದ್ರು ನಿದ್ದೆ ಬರಲ್ಲ. ರೈತ ಹೊಲದೊಳಗೆ ರೆಂಟಿ ಹೊಡೆದಾನ, ಆಯಾಸ ಆಗ್ಯದ, ತತ್ರಾಣಿ ಒಳಗೆ ನೀರು ಕುಡ್ದಾನ, ಹೊಡೆದ ರೆಂಟಿ ಮೇಲೇನೆ ಕಾಲು ಚಾಚಾನ, ಹೆಂಗೆ ಕಣ್ಣು ಮುಚ್ಚಾನ, ಹಂಗೆ ನಿದ್ದೆ ಹತ್ಯದ. ಅವನು ಬದುಕು ಸುಖ ಅದನೋ? ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸಿದ ಸಾಹುಕಾರನ ಬದುಕು ಸುಖ ಅದನೋ? ಗುರುಗಳಂದ್ರು, ತಮ್ಮ ಒಂದು ತಾಸು ನಿದ್ದೆ ಮಾಡೋ ಅಂದರು. ಅಜ್ಜಾರು ಇಲ್ಲೇ ಬರಾಕತ್ತೈತ್ರಿ ನಿದ್ದೆ ಅಂತ ನನಗೆ ಹೇಳಬೇಡ್ರಿ ಮತ್ತೆ ನೀವು. ಇಲ್ಲಿನೂ ನಿದ್ದೆ ಮಾಡು ಇರ್ತಾವೆ ಕೆಲವೊಂದು. ಆಯ್ತು ಗುರುಗಳ ಅಂತ ನಮಸ್ಕಾರ ಮಾಡಿ ಹೋದ. ಒಂದು 4-6 ನಿಮಿಷ ಕಳೆದಿರ್ಬೋದು, ಇನ್ನೊಬ್ಬ ಶಿಷ್ಯ ಬಂದ. ಅಜ್ಜವ್ರೇ, ನಾನು ಒಂದು ದಿನದ ಸುಖದಿಂದ ಇರಬೇಕಂತ ಮಾಡೀನಿ, ಏನು ಮಾಡಲಿ ಅಂದ. ನಾನು ಒಂದು ದಿನ ಸುಖದಿಂದ ಇರಬೇಕಂತ ಮಾಡೀನಿ, ಏನು ಮಾಡಲಿ ಅಂದ. ಗುರುಗಳಂದರು, ಒಂದು ದಿನ ಸುಖ ಬೇಕಾ? 2 ಕಿಸೆ ತುಂಬ ರೊಕ್ಕ ಇಟ್ಕೋಪ, ಗದಗು ಅಂತ ಹುಬ್ಳಿ ಅಂತ ನಗರಕ್ಕೆ ಹೋಗು, ಎಷ್ಟು ಬೇಕಷ್ಟು ಖರ್ಚು ಮಾಡು, ಚಹಾ ಕುಡಿ, ಮಿರ್ಚಿ ತಿನ್ನು, ಪುರಿ ತಿನ್ನು, ಸಿನಿಮಾ ನೋಡು, ಏನು ಬೇಕು ಅದನ್ನೆಲ್ಲ ಮಾಡು. ಆ ಮಜಾ ಏನು ಮಾಡ್ತೀಯಲ್ಲ, ಆ ಮಜಾ ನಿನಗೊಂದು ದಿನದ ಸುಖ ಕೊಡ್ತದ ಅಂದ್ರೆ ಗುರುಗಳು. ಕೆಲವರು ಅನ್ನಂಗಿಲ್ಲ, ಭಾಳ ಬೇಜಾರಾಗಿತ್ತಪ್ಪ, ಅದಕ್ಕೆ ಹೋಗಿದ್ದೆ. ಎಲ್ಲೇ? ಊರವರೆಗಿರೋ ಡಾಬಾಕ. ಅಂತಿರ್ತಾರೆ ಕೆಲವರು. ಮನಸ್ಸಿಗೆ ಬಹಳ ನೋವಾಗಿತ್ತು, ಸಂಕಟ ಆಗಿತ್ತು, ತಾಪತ್ರ ಆಗಿತ್ತು, ಅಲ್ಲಿ ಹೋಗಿ ಕುಂತೆ, ಕುಡಿಬಾರ್ದನ್ನು ಕುಡದೆ, ಆ ಕುಡ್ದಿದ್ದೇ ಸುಖ ಕೊಡ್ತದಂತ ತಿಳ್ಕೊತಾರ. ಇಲ್ಲಿ ನೀವು ಕುಂತೀರಿ, ನೀವು ಕಟ್ಟಿದ ಮನೆ, ಪ್ರೀತಿಸಿದ ಹೆಂಡತಿ ಎಲ್ಲ ಮರೆತು ತನ್ನಗ ಕುಂತಿದ್ದೀರಲ್ಲ. ಈ ತನ್ನಗ ಕೂಡುವ ಗುರುವಿನ ಸಾನ್ಯದ ಸುಖದ ಮುಂದ ಜೋಲಿ ಹೊಡೆದ ಗಟರ್ನಾಗಿ ಬೀಳುವ ಸುಖ ಮುಖ್ಯನೋ, ಇದು ಮುಖ್ಯನೋ? ಅಲ್ಲಿ ಜೋಲಿ ಹೊಡೆದು ಬಿದ್ದರೆ ಗಟರ್ನಾಗ ಬಿದ್ದಿರ್ತೀರಿ, ಇಲ್ಲಿ ಕುಂತು ಕೇಳಾಕತ್ತೀರಿ. ಇದು ಭಕ್ತಿ ನಿಸೆ ತೆಲಿಗೇರ್ತದ. ಇಲ್ಲಿ ತೆಲಿಗೇರಿ ಜೋಲಿ ಹೊಡೆದ ಕೆಳಗೆ ಬಿದ್ದರೆ ಗುರುವಿನ ಪಾದದ ಮೇಲೆ ಬಿದ್ದಿರ್ತೀರಿ. ಬದುಕು ಮುಕ್ತಿಯಾಗಿರ್ತದ. ಗುರುಗಳಂದ್ರು, ಒಂದು ದಿನ ಮಜಾ ಮಾಡಿ ಬಂದುಬಿಡ, ಮಜಾ ನಿನಗೊಂದು ದಿನದ ಸುಖ ಕೊಡ್ತದ ಅಂದ್ರೆ ಗುರುಗಳು. ಹ್ಞೂನ್ರಿ ಅಪ್ಪಾರ ಅಂತ ಹೋದ. ಮತ್ತೊಬ್ಬ ಬಂದ, ಅಪ್ಪವ್ರ ತಿಂಗಳದಿಂದ ಸುಖದಿಂದ ಇರಬೇಕಂತ ಮಾಡೀನಿ, ಏನು ಮಾಡ್ರಿ ಅಂದ. ಹೆಂಗೆ ಕೇಳ್ತೀರಿ? ನಿಮ್ದ ಕತಿ ಹೇಳಕತ್ತೀನಿ ನಾ, ಬೇರೆದವ್ರದ್ದು ಅಲ್ಲಿದ್ದು. ಗುರುಗಳಂದ್ರು, ಒಂದು ತಿಂಗಳು ಸುಖ ಬೇಕಾ ತಮ್ಮ? ಹಂಗಾರೆ ಒಂದು ಕೆಲಸ ಮಾಡು, ನೀನು ಇವತ್ತು ಮದುವೆ ಆಗಿಬಿಡು, ಆ ಮದುವೆ ನಿನಗೊಂದು ತಿಂಗಳದ ಸುಖ ಕೊಡ್ತದ ಅಂದ್ರೆ ಗುರುಗಳು. ಯವ್ವ ಅಂದ್ರೆ ಸಾಯಿವರೆಗೂ ಸುಖ ಕೊಡ್ತಾಳಂತ ತಿಳ್ಕೊಂಡು ಬ್ರಹ್ಮಗಂಟ ಹಾಕಿ 7 ಜನ್ಮದಲ್ಲಿ ನೀನೇ ಗಂಡ, ನೀನೇ ಹೆಂಡತಿ, ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಮದುವೆ ಆಗಿವ್ರಿ ಅಜ್ಜವ್ರ. ನೀವೇನು ತಿಂಗಳ ಸುಖ ಅಂತೀರಲ್ಲ ಅಂತೀರಿ ನೀವು. ಎದಿ ಮುಟ್ಕೊಂಡು ಹೇಳ್ರಿ. ನಮ್ಮ ಶರಣಪ್ಪ ಕೈ ಜಾಡ್ಸಾಕತ್ತಾನೆ, ಏನಿಲ್ಲ ಬಿಡ್ರಿ ಅಜ್ಜರ, ಹಂಗೇನಿಲ್ಲ ಅಂತಾನು. ಅಲ್ಲ, ಪ್ರಾರಂಭದಾಗ ಹೊಸದಿದ್ದಾಗ ಭಾಳ ಚಂದ. ಕೆಲವ್ರು ಅಂತಿರ್ತಾರೆ, ನನ್ನ ಹೇಳ್ತಿ ನಾನಂದ್ರೆ ಬಿದ್ದು ಸಾಯ್ತಾಳ್ರಿ ಅಂತಾರೆ. ಅನ್ನಪ್ಪ ಸಾಯಿಲ್ ನೋಡೋಣ, ಯಾರೊಬ್ರು ಸತ್ತವ್ರು ಅದಾರ. ಪ್ರಾರಂಭದೊಳಗೆ ಒಂದಿಷ್ಟು ಸುಖ,
ಆಮೇಲೆ ಯಾ ಹೆಂಡತಿ ಆ ಮಕ್ಕಳು ಯಾವುದಿದು ಏನು ಅದು ಕತಿ ಶುರು ಅದು ಸಂಸಾರ. ಉಪ್ಪಿಲ್ಲ, ಜೀರಿಗಿಲ್ಲ, ಕಾರಿಲ್ಲ, ಸಾಸ್ಮಿಲ್ಲ, ಕುಬಸಿಲ್ಲ, ಸೀರಿಲ್ಲ, ಮತ್ತೊಂದಿಲ್ಲ, ಮುಗ್ದೊಂದಿಲ್ಲ, ಅದು ಇಲ್ಲ, ಇದು ಇಲ್ಲ, ಇಲ್ಲ 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 ಅನ್ನೋದ್ರಾಗನೇ ಮುಸ್ಸಂಜೆಯ ಬದುಕು ಮುಗಿದು ಹೋಗಿರ್ತದ ಹೊರತು ಬಯಸಿದ್ದು ಸುಖ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಬಿಡ್ರಿ ಗುರುಗಳು ಅಂತ ಅವ ಹೋದ. ಮತ್ತೊಬ್ಬ ಬಂದ, ಅಜ್ಜವರ ವರ್ಷದಿಂದ ಸುಖ, ಒಂದು ವರ್ಷದಿಂದ ಸುಖ ಇರ್ಬೇಕಂತ ಮಾಡಿ ನೀ ಏನು ಮಾಡಲಿ ಅಂದ ಮತ್ತೊಬ್ಬವ. ಅದಿರಲಿಕ್ಕೆ ತಿಳಿತದಿಲ್ಲ ನಿಮ್ಗೆ? ಒಬ್ಬ ತಾಸು ಕೇಳಿದ, ಇನ್ನೊಬ್ಬ ತಿಂಗಳು ಕೇಳಿದ, ಇನ್ನೊಬ್ಬ ದಿನ ಕೇಳಿದ, ಈಗ ಬಂದವ ಏನು ಕೇಳಾಕತ್ತಾನ? ವರ್ಷದ ಸುಖ ಕೇಳಾಕತ್ತಾನ. ವರ್ಷದ ಸುಖ ಕೇಳಿದವಂಗ ಗುರುಗಳಂದ್ರು, ತಮ್ಮ ಈ ಜಗತ್ತಿನೊಳಗೆ ಬಹಳ ದೊಡ್ಡ ಶ್ರೀಮಂತರದಾರಲ್ಲ, ಟಾಟಾ, ಬಿರ್ಲಾ, ಅಂಬಾನಿ, ಅವರು ಇವರು ಮತ್ತೊಂದು, ಅವ್ರು ಎಷ್ಟು ರೊಕ್ಕ ಗಳಿಸ್ಯಾರ ಅಷ್ಟು ರೊಕ್ಕ ಗಳಿಸಿಬಿಡು, ಆ ರೊಕ್ಕ ನಿನಗೊಂದು ವರ್ಷ ಸುಖ ಕೊಡ್ತದ ಅಂದ್ರೆ ಅವ್ರ ಗುರುಗಳು. ನಾವೇನು ತಿಳ್ಕೊಂಡು ಕೋಟಿ ಕೋಟಿ ಹಣ ನಮ್ಗೆ ರೊಕ್ಕದ ಸುಖ ಕೊಡ್ತದ ಅಂತ ತಿಳ್ಕೊಂಡು. ದಾಸರು ಬಂದು ಭಾಳ ಚಂದ ಹೇಳ್ತಾರೆ, ರೊಕ್ಕ ಗಳಿಸಿದಿ ಬಾಳಪ್ಪ, ಪಕ್ಕನೆ ಬಿದ್ದು ಹೋದೆಪ್ಪ, ರೊಕ್ಕ ಮಕ್ಕಳು ಯಾರಪ್ಪ. ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ. ಹೇಳಲಿಕ್ಕೆ ಹೊಂಟಿದ್ದೇನು ಅಂತಂದರೆ, ನೀ ನಂಬಿದ ಹೊನ್ನು ಹೆಣ್ಣು ಮಣ್ಣು ನಿನಗೆ ಯಾವುದು ಶಾಶ್ವತ ಸುಖವನ್ನು ಕೊಡಲ್ಲ. ಇದನ್ನೆಲ್ಲ ಕೇಳಾಕತ್ತಿದ್ದ ಅಲ್ಲಿ ದೂರದಾಗ ನಿಂತು ಶಿಷ್ಯ ಒಬ್ಬ ಅವ ಬಂದ, ಗುರುಗಳಿಗೆ ನಮಸ್ಕಾರ ಮಾಡಿದ. ಗುರುಗಳೇ, ಈ ಭೂಮಿ ಮೇಲೆ ಎಲ್ಲಿವರೆಗಿರ್ತೀನಿ? ಸಾವಿನ ಕೊನೆಯ ಕ್ಷಣದವರೆಗೂ ಸುಖದಿಂದ ಇರಬೇಕಂತ ಮಾಡಿ ನೀ ಏನು ಮಾಡಲಿ ಗುರುಗಳೇ ಅಂದ. ಆವಾಗ ಗುರುಗಳಂದರು, ತಮ್ಮ ನಿಜವಾದ ಶಿಷ್ಯ ಈಗ ಬಂದು ನೋಡು ಅಂದರು. ಅವಂಗೆ ಹೇಳಿದ್ರು, ಯಾರಿಗೆ? ಸಾವಿನ ಕೊನೆಯ ಕ್ಷಣದವರೆಗೂ ಸುಖ ಬಯಸಿದ್ನಲ್ಲ ಅವನಿಗೆ ಹೇಳಿದರು, ತಮ್ಮ ನೀ ಇವನಂಗೆ ನಿದ್ದೆ ಮಾಡು, ಇವನಂಗೆ ಹುಬ್ಬಳ್ಳಿಗೆ ಹೋಗಿ ಮಜಾ ಮಾಡು, ಇವನಂಗೆ ಮದುವೆ ಆಗ, ಇವನಂಗೆ ರೊಕ್ಕ ಗಳಿಸ, ಯಾವುದೂ ಬೇಡ ಅಂತಲ್ಲ, ಎಲ್ಲ ಮಾಡು. ಆದರೆ ಎಲ್ಲ ಮಾಡುವುದರ ಜೊತೆಗೆ ಇದೆಲ್ಲ ಹಿಂಗೆ ಕಾಣುತ್ತದಲ್ಲ, ಒಂದು ದಿನ ಇಲ್ಲವಾಗುತ್ತದ ಅನ್ನುವ ಸತ್ಯ ತಿಳ್ಕೊ. ಇನ್ನೊಂದು, ಇದನ್ನೆಲ್ಲ ಮಾಡಾಕ ಕೊಟ್ಟವ ಒಬ್ಬ ಚನ್ನವೀರ ಶರಣದಾನ ಅಂತ ಸ್ಮರಣೆ ಇಟ್ಕೊಂಡು ಬದುಕು. ಆ ಸ್ಮರಣೆಯೇ ನಿನಗೆ ಸಾವಿನ ಕೊನೆವರೆಗೂ ಅದು ಎಚ್ಚರದಿರಿ ಎಲ್ಲರೂ. ಸಾವಿನ ಕೊನೆಯವರೆಗೂ ಸುಖವನ್ನು ಕೊಡ್ತದ, ಸುಖವನ್ನು. ಅದಕ್ಕೆ ಏನು ಗಳಿಸಿದರೇನು, ಏನು ಮಾಡಿದರೇನು, ಜೀವನದಲ್ಲಿ ಬದುಕಿನ ಸಾರ್ಥಕತೆ ಇರೋದು ಒಂದು ಸೇವೆಯಲ್ಲಿದೆ, ಇನ್ನೊಂದರಲ್ಲಿ ಪರಸ್ಪರರನ್ನು ಪ್ರೀತಿಸುವುದರಲ್ಲಿದೆ. ಆತ್ಮತೃಪ್ತಿ, ಆತ್ಮಸಂತೋಷ, ಸುಖ, ಅದನ್ನೇ ಶಾಸ್ತ್ರೀಜಿಯವರು ಭಾಳ ಚಂದ ಹೇಳಿದರು, ಪುಣ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು. ನೀನೇನು ಹೆಂಡತಿ ಮಕ್ಕಳನ್ನ ಬಿಟ್ಟು ಅರಣ್ಯಕ್ಕೆ ಹೋಗಿ ಗಡ್ಡ ಮೀಸಿ ಬಿಟ್ಟು ಗಡ್ಡೆಗೆನಸು ತಿಂದು ಮಳಿಗೆ ಚಳಿಗೆ ಬಿಸಿಲಿಗೆ ದೇಹ ದಂಡಿಸಿ ತಪಸ್ಸು ಮಾಡಬೇಕಾಗಿಲ್ಲ. ಹಸಿದವ ಬಂದಾಗ ಒಂದು ತುತ್ತು ಅನ್ನ ದಾನ ಮಾಡಿಬಿಡು, ಆ ದಾನವೇ ನಿನಗೆ ಪುಣ್ಯವನ್ನು ಕೊಡ್ತದೆ ಅಂತಕ್ಕಂಥ ಮಾತು ಅದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥದ್ದು. ಸತ್ಯ. ಹಸಿದವನಿಗೆ ತುತ್ತನ್ನ, ನೀರಡಿಸಿದವನಿಗೆ ಬಗಸ ನೀರು, ಎನ್ನಿಲ್ಲದ ತಲೆಗೊಂದಿಷ್ಟು ಎಣ್ಣೆ, ಬಟ್ಟೆ ಇಲ್ಲದ ದೇಹಿಗೆ ತುಂಡು ಬಟ್ಟೆಯನ್ನು ದಾನ ಮಾಡುವುದರಲ್ಲೇ ಚನ್ನವೀರ ಶರಣರ ಅಭಯ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಮಾತನಾಡದನೆ ಜಗದ್ಗುರು ಸನ್ನಿಧಿಯವರ ಆಶೀರ್ವಚನ ತಾವೆಲ್ಲ ಆಲಿಸಬೇಕಾಗಿದೆ. ಬಹಳ ಅದ್ಭುತವಾಗಿ ಚನ್ನವೀರ ಶರಣರ ಜಾತ್ರೆಯನ್ನು ಮಾಡಿದ್ದೀರಿ. ನಮ್ಮ ಶಿವಶಾಂತ ವೀರ ಶರಣರು ವರ್ಷ ಉದ್ದಕ್ಕೂ ಬಯಸಿ ಬಂದವನ ಮನೆಯ ಭಕ್ತನ ಮನೆಯ ಅಂಗಳದಲ್ಲಿ ನಿಂತು ಭಕ್ತನ ಕಷ್ಟ ನಷ್ಟಗಳನ್ನು ಕೇಳಿ ಆತ ಕಣ್ಣೀರನ್ನು ಒರೆಸಿ ಆತನಿಗೆ ಅಭಯವನ್ನು ಕೊಟ್ಟು ಆತನ ಬದುಕನ್ನು ಉದ್ಧಾರ ಮಾಡುವುದರ ಮುಖಾಂತರ ಚನ್ನವೀರ ಶರಣರ ಆತ್ಮಕ್ಕೆ ತೃಪ್ತಿಯನ್ನು ಕೊಡ್ತಾ ಇದ್ದಾರಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ಮಹಾನ್ ಕೆಲಸ ಅಂತಕ್ಕಂಥದ್ದು. ಏನು ಪ್ರತಿ ವರ್ಷಕ್ಕೂ ಕೂಡ ಈ ಜಾತ್ರೆ ಅದ್ಭುತವಾಗಿರ್ತದೆ. ಪ್ರತಿ ವರ್ಷವೂ ಕೂಡ ಸಾವಿರಾರು ಮಕ್ಕಳ ಪ್ರಸಾದ, ಅನಾಥ ಮಕ್ಕಳ ಪ್ರಸಾದ, ಅವರ ಯೋಗಕ್ಷೇಮ ಆ ಜೋಳಿಗೆಯ ಮುಖಾಂತರ ಅದನ್ನು ಮಾಡುವಂಥ ಕೆಲಸವನ್ನು ನಮ್ಮ ಶಿವಶಾಂತ ವೀರ ಶರಣರು ಮಾಡ್ತಾ ಇದ್ದಾರೆ. ಅವ್ರ ಸೇವೆ ಕಾರ್ಯ ನಿರಂತರವಾಗಿ ಹರಿಲಿ, ಅದಕ್ಕೆ ದಯಾಗನ ಬುಧೀಶನ ಗವಿಸಿದ್ಧನ ಆಶೀರ್ವಾದ ಇರಲಿ ಅಂತಕ್ಕಂಥ ಹಾರೈಕೆಯನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಕಲ್ಯಾಣ ಬಯಸುವವರಿಗೆ ಬೂದೀಶ್ವರ ಮಠದ ಜಗದ್ಗುರುಗಳ ಪ್ರಸಾದವಾಣಿ ಅಮೃತವಾಣಿ ಇಂತಹ ಆಶೀರ್ವಚನವನ್ನು ದಯಪಾಲಿಸಿದ್ದಕ್ಕಾಗಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಬಾಲ್ಯದಲ್ಲಿ ಬಾಲ ತಪಸ್ವಿಯಾಗಿ ಸಾಧನೆಯ ಸಾಧನ ಸಿರಿಯಾಗಿ ಶ್ರೀ ಚನ್ನವೀರ ಮಠದ ಹೊನ್ನ ಕಳಶವಾಗಿ ಶ್ರೀ ಚನ್ನವೀರ ಶರಣರ ಕಾರುಣ್ಯವನ್ನು ಭಕ್ತರಿಗೆ ಹರುಹುತ್ತಾ
ನಮ್ಮೆಲ್ಲರ ನಿಧಿಯಾಗಿರುವವರು ಶ್ರೀ ಶಿವಶಾಂತವೀರ ಶರಣರು. ಬಳಗಾನೂರಿನ ಶ್ರೀ ಚನ್ನವೀರ ಶರಣರ ಮಠ ಸೌಮ್ಯ ಸೇವೆಯ ಒಂದು ಸಿದ್ಧ ಕ್ಷೇತ್ರ. ನಹಿ ಜ್ಞಾನೇನ ಸದೃಶಂ, ಜ್ಞಾನದ ವಿನಃ ಯಾವುದೂ ನಮಗೆ ಒಲಿಯುವುದಿಲ್ಲ ಅಂತ ತಿಳಿದು ಶ್ರೀ ಚನ್ನವೀರ ಶರಣರ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನ ದಾಸೋಹ, ಅನ್ನ ದಾಸೋಹದ, ಆಶ್ರಯ ದಾಸೋಹದ ಮಹಾಮನೆಯಾಗಿಸಿದವರು ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು. ಕಾಯಕ ನಿಷ್ಠೆ, ಸತತ ಪರಿಶ್ರಮ, ದಣಿವರಿಯದ ದುಡಿಮೆ ಶ್ರೀಗಳದ್ದು. ಆ ಕುಲ ಈ ಕುಲ ಎನ್ನದೆ ಜಾತಿ ಮತ ಪರಿಧಿಯನ್ನು ಮೀರಿ ಎಲ್ಲರನ್ನು ತಮ್ಮ ಬಾಂಧವ್ಯದ ತೆಕ್ಕೆಯಲ್ಲಿ ಕೂರಿಸಿಕೊಂಡಿದ್ದಾರೆ. ಅಕ್ಷರ ಬೆಳಕಿನಿಂದ ನೈಜ ಪರಿವರ್ತನೆ ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಡ್ತಿದ್ದಾರೆ ಶ್ರೀ ಶಿವಶಾಂತವೀರ ಶರಣರು. ಜಗದ್ಗುರುಗಳ ಒಂದು ಒಪ್ಪಿಗೆ ಮೇಲೆ ನಾನು ಒಂದು ವಿಚಾರವನ್ನು ನಾನು ತಿಳಿಸಬೇಕು. ಕಳೆದ ವಾರ ಸುತ್ತೂರು ಜಾತ್ರೆ ನಡೀತು. ಸುತ್ತೂರು ಜಾತ್ರೆ ಒಂದು ವಾರ ಮುಂಚೆ ಪ್ರತಿ ವರ್ಷ ಆಕಾಶವಾಣಿಗೆ ಸುತ್ತೂರು ಮಠ ಒಂದು ಜಾಹೀರಾತು ಕೊಡುತ್ತೆ. ಸುತ್ತೂರು ಜಾತ್ರೆ ಈ ಥರ ಶುರುವಾಗ್ತಿದೆ, ಜನವರಿ 15ರಿಂದ 20ರವರೆಗೆ ನಡೆಯುತ್ತೆ ಅಂತ 30 ಸೆಕೆಂಡುಗಳ ಒಂದು ಜಾಹೀರಾತನ್ನು ಕೊಡ್ತಾ ಬಂದಿದೆ. ಪ್ರತಿ ವರ್ಷ ಕೊಡುತ್ತೆ. ಹಾಗೆ ಈ ವರ್ಷವೂ ಕೊಟ್ಟಿತ್ತು. ಈ ವರ್ಷ ಆ ಜಾತ್ರೆ ನನ್ನ ವಾಯ್ಸ್ನಲ್ಲಿ ಅದನ್ನು ನಾನು ರೆಕಾರ್ಡ್ ಮಾಡಿದಾಗ ನಾನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುತ್ತೂರು ಜಾತ್ರೆ ಜರುಗಲಿದೆ ಅಂತ ಹೇಳಿ ಒಂದು 2-3 ರೀತಿ ಮಾಡಿ ಮಠಕ್ಕೆ ಕಳಿಸ್ಕೊಟ್ಟಾಗ ಮಠದ ಸಿಬ್ಬಂದಿ ಸ್ವಾಮೀಜಿಯವರಿಗೆ ತೋರಿಸಿದ್ದಾರೆ. ಅದನ್ನು ಕೇಳಿ ಸ್ವಾಮೀಜಿಯವರು ನನ್ನ ಹೆಸರು ಹಾಕೋದು ಬೇಡ ಅಂತ ಹೇಳಿದ್ರು. ನನ್ನ ಹೆಸರು ಹಾಕೋದು ಬೇಡ, ಜಾತ್ರೆ ಆದಿಜಗದ್ಗುರು ಶಿವರಾತ್ರೀಶ್ವರರ ಜಾತ್ರೆ ಇರಲಿ ಅಂತೇಳಿ ಜಾತ್ರೆಯಲ್ಲಿ ಏನೇನಿದೆ ಅದನ್ನು ಮಾತ್ರ ತಿಳಿಸಿ ನನ್ನ ಹೆಸರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತ ಹೇಳಿದರು. ಅದೇ ರೀತಿ ಆಯಿತು ಅಂತೇಳಿ ಅದನ್ನು ಎಡಿಟ್ ಮಾಡಿ ಪ್ರಸಾರ ಮಾಡಿದ್ವಿ. ಜಾತ್ರೆಯೂ ಮುಗೀತು. ಇತ್ತೀಚೆಗೆ ಚನ್ನವೀರ ಶರಣರ ಬಳಗಾನೂರು ಜಾತ್ರೆಯ ಸಮಯದಲ್ಲಿ ಮಠದ ಸಿಬ್ಬಂದಿಯೊಬ್ಬರು ನನಗೆ 30 ಸೆಕೆಂಡ್ನ ಒಂದು ಆಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ಇನ್ವಿಟೇಷನ್ ಇಟ್ಟುಕೊಂಡು ಪ್ರತಿ ವರ್ಷ ಮಾಡೋ ರೀತಿ ಈ ಸಲನ್ನು ಮಾಡಿ ಕಳಿಸಿದ್ದೆ. ನಾನು ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರ ಸಾನ್ನಿಧ್ಯದಲ್ಲಿ, ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರೆ ಜರುಗಲಿದೆ ಅಂತ ಹೇಳಿ ಸರಿ ಇದೆಯಾ ಅಂತ ಸ್ವಾಮೀಜಿಯವರಿಗೆ ಕೇಳಿಸಿ ಅಂತ ನಾನು ಕಳಿಸಿಕೊಟ್ಟಾಗ ಅವರು ಸಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಹಾಗೆ ನನ್ನ ಹೆಸರು ಹಾಕೋದು ಬೇಡ, ಕೊಪ್ಪಳದ ಅಪ್ಪವರು ಇರ್ತಾರೆ, ಜಗದ್ಗುರುಗಳು ಇರ್ತಾರೆ, ಎಲ್ಲ ಪೂಜ್ಯರು ಇರ್ತಾರೆ, ಅವರ ಮುಂದೆ ನನ್ನ ಹೆಸರು ಬರೋದು ಬೇಡ, ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಹೇಳಿ ಸರಳತೆಯನ್ನು ಮೆರೆದ್ರು. ಸುತ್ತೂರು ಶ್ರೀಗಳು, ಬಳಗಾನೂರಿನ ಈ ಶ್ರೀ ಶರಣರು, ಅದೇ ರೀತಿ ಕೊಪ್ಪಳದ ಸರಳತೆಯೇ ಸಾಕಾರ ಮೂರ್ತಿ ಅಂತಿರುವಂಥ ಕೊಪ್ಪಳದ ಜಗದ್ಗುರುಗಳು, ಇವರೆಲ್ಲರೂ ಇರುವುದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಶ್ರೀಮಠದ ಪೂಜ್ಯರ ಆಶೀರ್ವಚನಕ್ಕಾಗಿ ಪ್ರಾರ್ಥನೆ. ಎಲ್ಲ ದೈವಕ್ಕೆ ನಿಮ್ಮೆಲ್ಲಡಿಯ ಘನವೆಂದು ಸಲ್ಲಿಗೊಮ್ಮೊಮ್ಮೆ ನುತಿಪೆನಾಂ ಗುರುರಾಯ, ಸಲ್ಲೀಲೆಯಿಂದ ಕೃಪೆಯಾಗು. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ದಯಾಗನ ಶ್ರೀ ಗವಿಸಿದ್ದೇಶನನ್ನು, ಮಹಾತಪಸ್ವಿ ಶಿವಶಾಂತವೀರ ಶಿವಯೋಗಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಶ್ರೀಮಠದ ಯಾತ್ರಾ ಮಹೋತ್ಸವ, ಧಾರ್ಮಿಕ ಸಮಾರಂಭ, ಈ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ಕರುಣಿಸಿದ ಮಾತೃದಯಿಗಳು, ನಮಗೆಲ್ಲ ಮಾರ್ಗದರ್ಶಕರು, ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಆಗಮಿಸಿದ ಎಲ್ಲ ಪರಮ ಪೂಜ್ಯ ಶ್ರೀಗಳ ಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳು. ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಶರಣಾರ್ಥಿಗಳು. ಆರಂಭದಲ್ಲಿ ನಮ್ಮ ಕೃಷ್ಣಾನಂದ ಅಪ್ಪಾಜಿಯವರು ಅತ್ಯಂತ ಮೌಲ್ಯ ತುಂಬಿದ ವಿಚಾರಗಳನ್ನು ನಮಗೆಲ್ಲ ಹೇಳ್ತಾ ಬಂದರು.
ಮನುಷ್ಯನಾಗಿ ಬಂದ ಮೇಲೆ ಪುಣ್ಯವನ್ನೇ ಮಾಡಬೇಕು, ಪಾಪ ಕರ್ಮಾದಿಗಳನ್ನು ಮಾಡಬಾರದು, ದೇವನು ಕೊಟ್ಟ ಜೀವನದ ಸಾರ್ಥಕತೆಯನ್ನು ಪಡೆಯಬೇಕಾದರೆ ಸತ್ಕಾರ್ಯಗಳನ್ನು, ಪುಣ್ಯದ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಜೀವನವನ್ನು ಮಾನವನನ್ನಾಗಿ, ದೇವ ಮಾನವನನ್ನಾಗಿ, ದೇವತ್ವವನ್ನು ಕಾಣುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಾವು ಕೂಡ ಶರಣರು, ಸತ್ಪುರುಷರು ಆಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಬಂದರು. ಇಂತಹ ಪುಣ್ಯ ಕಾರ್ಯಗಳನ್ನು ನಾವು ಪ್ರತಿನಿತ್ಯ ಆಚರಣೆಯಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಬಡವರಲ್ಲಿ, ರೋಗಿಗಳಲ್ಲಿ, ಅಸಹಾಯಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ನೊಂದು ಬೆಂದವರಲ್ಲಿ ನಾವು ಪುಣ್ಯವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಯಾರು ಬಡವರಿರ್ತಾರೆ, ಬಟ್ಟೆ ಇರೋದಿಲ್ಲ, ತಲೆಗೆ ಎಣ್ಣೆ ಇರೋದಿಲ್ಲ, ಅಂಥವರಿಗೆ ಬಟ್ಟೆಗಳನ್ನು ಕೊಟ್ಟು, ಆಹಾರ ಪದಾರ್ಥಗಳನ್ನು ಕೊಟ್ಟು ಅವರನ್ನು ಸಂತೈಸುವಂತಹ ಕಾರ್ಯಗಳನ್ನು ಮಾಡಬೇಕು. ಎಷ್ಟೋ ರೋಗಿಗಳಿರ್ತಾರೆ, ಬಹಳ ಬಹಳ ಮೌಲ್ಯದ ಔಷಧಗಳನ್ನು ಖರೀದಿ ಮಾಡಿಕೊಂಡು, ಔಷಧ ತೆಗೆದುಕೊಂಡು ಆರಾಮಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಪ್ರಸಂಗದಲ್ಲಿ ಆಪರೇಷನ್ಗಳು ನಡೀತಾವೆ, ರಕ್ತಹೀನತೆ ಕಡಿಮೆ ಆಗ್ತದೆ. ರಕ್ತದಾನವನ್ನು ಮಾಡಿ ರೋಗಿಗಳಿಗೂ ಕೂಡ ಸೇವೆಯನ್ನು ಸಲ್ಲಿಸಿ ಪುಣ್ಯದ ಕಾರ್ಯಗಳನ್ನು ಮಾಡುವಂಥ ಕೆಲಸ ನಮ್ಮದಾಗಬೇಕು. ಬಡ ಮಕ್ಕಳಿರ್ತಾರೆ, ಅವರಿಗೆಲ್ಲ ಪುಸ್ತಕಗಳಿರೋದಿಲ್ಲ, ನೋಟ್ಬುಕ್ ಇರೋದಿಲ್ಲ, ಪೆನ್ ಇರೋದಿಲ್ಲ. ಅಂತಹ ಮಕ್ಕಳಿಗೆ ಒಳ್ಳೆಯ ಪುಸ್ತಕಗಳನ್ನು, ನೋಟ್ಬುಕ್ಗಳನ್ನು ಕೊಟ್ಟು ಇಂತಹ ಪುಣ್ಯ ಕಾರ್ಯಗಳನ್ನು ಯಾತ್ರೆ, ಉತ್ಸವ, ಸಂಭ್ರಮದ ಪ್ರಸಂಗದಲ್ಲಿ ಮಾಡೋದಷ್ಟೇ ಅಲ್ಲ, ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿಯೂ ಕೂಡ ಅದನ್ನು ಗಳಿಸುವಂತಹ ಕಾರ್ಯ ನಮ್ಮದಾಗಬೇಕು. ಒಂದು ಮಾತು ಹೇಳ್ತಾರೆ, ಧನವ ಗಳಿಸಬೇಕೆಂಥದ್ದು ಅದು ನರರಿಗೆ ಕಾಣದಂಥದ್ದು. ಸಂಪತ್ತ ಗಳಿಸಬೇಕು. ಭೌತಿಕ ಸಂಪತ್ತುಗಳು ಕಾಣ್ತವೆ, ಒಂದು ಪ್ರಸಂಗದಲ್ಲಿ ತಾಪವನ್ನು ಕೊಡ್ತವೆ. ಸಂಪತ್ತ ಗಳಿಸಿದ್ರೆ ಅದು ಕಣ್ಣಿಗೆ ಕಾಣಬಾರ್ದು, ಅಣ್ಣತಮ್ಮಂದಿರ ಪಾಲು ಕೇಳಬಾರ್ದು, ಕಳ್ಳರು ಕದಿಬಾರ್ದು. ಅಂತಹ ಸಂಪತ್ತನ್ನು ಗಳಿಸಬೇಕು. ಆ ಸಂಪತ್ತು ನಮ್ಮ ಬದುಕಿಗೆ ಸಂತೃಪ್ತಿಯ ಮನೋಭಾವನೆಯನ್ನು ಕೊಡುತ್ತದೆ ಎನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ, ಹೊಸಳ್ಳಿಯ ಪರಮಪೂಜ್ಯ ಶ್ರೀಗಳವರು ಭಾಳ ಚಂದ ಮಾತಾಡಿದರು. ಸುಖದ ಬಗ್ಗೆ,
ಸಂಸಾರದ ಬಗ್ಗೆ, ವಸ್ತುಗಳ ಬಗ್ಗೆ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದರು. ಇವತ್ತು ನಮಗೆ ಸುಖ ಸಿಗೋದಾದರೆ ಆಧ್ಯಾತ್ಮದಲ್ಲಿ, ಅನುಭವದಲ್ಲಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಲ್ಲಿ ಪುಣ್ಯ ಪ್ರಾಪ್ತಿ ಆಗ್ತದೆ. ಅಂತಹ ಪುಣ್ಯ ಪ್ರಾಪ್ತಿಯನ್ನು ನಾವು ಗಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಒಬ್ಬ ಕವಿ ಒಂದು ಮಾತನ್ನು ಬರೀತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಭಾವಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾನೆ. ಗಿಡ ಬಳ್ಳಿಗಿಂತ ಕಡೆಯಾದೆನಲ್ಲ, ಒಡಲಾಸೆಗಾಗಿ ಪರರ ವಂಚಿಸಿ ನಾನು, ಗಿಡ ಬಳ್ಳಿಗಿಂತ ಕಡೆಯಾದೆನಲ್ಲ. ನನ್ನ ಹೊಟ್ಟೆಪಾಡಿಗಾಗಿ, ನನ್ನ ಕುಟುಂಬ ವರ್ಗ ಸುಖವಾಗಿ ಇರಬೇಕೆಂದು, ನನ್ನವರ ಬದುಕನ್ನು ಕಟ್ಟಬೇಕೆಂದು, ನನ್ನ ಸಂಸಾರ ಸುಂದರಗೊಳಿಸಬೇಕೆಂದು ಮತ್ತೊಬ್ಬರಿಗೆ ವಂಚನೆ ಮಾಡ್ತೇವೆ, ಮತ್ತೊಬ್ಬರಿಗೆ ಮೋಸ ಮಾಡ್ತೇವೆ, ಮತ್ತೊಬ್ಬರಿಗೆ ತೊಂದರೆ ಕೊಡುತ್ತೇವೆ. ಅದಕ್ಕೆ ಹೀಗೆಲ್ಲ ಮಾಡಿದ್ರೆ ಅವ್ರು ಏನು ಹೇಳ್ತಾರ ಅಂದ್ರೆ ಗಿಡ ಬಳ್ಳಿಗಿಂತ ನಾವು ಕಡೆ ಅಂತಾರೋ. ಗಿಡವನೇ ಇರುವುದು, ಆ ಬಳ್ಳಿಯು ಬೇಡವೆಂಬುವುದೇ ಗಿಡವ ಬಳ್ಳಿಯ. ಒಂದು ಗಿಡ ಯಾವುದೋ ಇಟ್ಕೊಳ್ಳಿ, ಮಾವಿನ ಗಿಡ ಇಟ್ಕೊಳ್ಳಿ, ಹುಣಸಿ ಮರ ಇಟ್ಕೊಳ್ಳಿ, ಒಂದು ದಷ್ಟು ಮುಷ್ಟು ಬೆಳೆದಿರ್ತಕ್ಕಂಥ ಗಿಡ ಇರ್ತದೆ. ಆ ಗಿಡಕ್ಕೆ ಒಂದು ಸಣ್ಣ ಬಳ್ಳಿ, ಒಂದು ಸಣ್ಣ ಕಂಟಿ ಬಳ್ಳಿ ಏರ್ತತಿ, ಬೆಳಿತೈತಿ, ಅದು ಆಶ್ರಯ ಕೊಡ್ತೈತಿ. ಅದು ಏನಾದರೂ ಗಿಡ ಬ್ಯಾಡಂತೇನು, ಬ್ಯಾಡ ಅನ್ನಂಗಿಲ್ಲ, ತನ್ನ ಕರ್ತವ್ಯದಲ್ಲಿ ತಾನಿರ್ತತಿ. ನಾವು ಹಾಗಲ್ಲ. ಯಾರಿಗಾರ ಏನಾರ ಮಾಡಿದ್ರೆ ಇಂಥದ್ದು ನಿನಗೆ ಹಿಂಗೆ ಮಾಡೀನಿ, ನೆನಪಿಟ್ಕೋ, ಹುಷಾರಾಗಿರು, ಹಂಗೆ ಹಿಂಗೆ ಎಷ್ಟೆಲ್ಲ ಮಾತಾಡ್ತೀವಿ. ತಂದೆ ತಾಯಿಗೆಲ್ಲ ಮಾತಾಡ್ತಾರೆ, ವಯಸ್ಸಾಗೈತೆ ಸುಮ್ಮನೆ ಕುಂದ್ರಬೇಡ, ದುಡ್ದು ಹಾಕ್ತೀವಿ, ಕಮ್ಮಗೆ ತಿಂದು ಕುಂದ್ರಕ್ಕೆ ಧಾಡ್ ಏನಾಗೈತೆ ಅಂತೀವಿ. ಹಡೆದಂಥ ತಂದೆ ತಾಯಿಗಳಿಗೆ ಗೌರವ ಕೊಡದಂಥ, ಕಲಿಸಿದಂಥ ಶಿಕ್ಷಕರಿಗೆ ಗೌರವವನ್ನು ಕೊಡದಂಥ, ನಮ್ಮ ಊರಿನ ಹಿರಿಯರಿಗೆ ಗೌರವವನ್ನು ಕೊಡದೇ ಇರತಕ್ಕಂಥ ಭಾವನೆಗಳನ್ನು ಬೆಳೆಸ್ಕೊಂಡು ಈ ಮಾನುಷ ಜನ್ಮವನ್ನು ಭಾಳಷ್ಟು ಬರ್ಬರ್ ಮಾಡೀವಿ ನಾವೆಲ್ಲ. ಇದನ್ನೆಲ್ಲ ದುಃಖಕ್ಕೆ ಈಡು ಮಾಡುವಂಥ ಕೆಲಸ ಮಾಡ್ತೀವಿ. ಗಿಡ ಹೇಳ್ತದೆ, ಬೆಳೆಯಪ್ಪ, ನನ್ನ ಜೊತೆಗೆ ನೀನು ಬೆಳಿ ಅಂತೈತೆ. ಅದು ಎದಕ್ಕೆ? ಬೆಳ್ಳಿಗೆ. ಮುಂದುವರೆದ ಕವಿ ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಕಡುಮೋದ ಬೀರುವ ಪರಿಮಳ ಹೂವನ್ನು ಬೇಡುವುದೇ ಗಿಡವ ಬಳ್ಳಿಯ. ಅದರಾಗ ಒಂದು ಸಣ್ಣ ಹೂ ಬರೆಸ್ತದ, ಸುವಾಸನೆ ಹೂ ಬರೆಸ್ತದ, ನನಗೆ ಕೊಡೋ ಅಂತ ಏನಾದರೂ ಗಿಡ ಕೇಳ್ತೈತೇನು? ಇಲ್ಲ, ನಿರಾಶೆಯಿಂದ ಬದುಕ್ತೈತಿ. ಹಾಗೆ ನಮ್ಮಲ್ಲಿ ಆಸೆ, ಆಕಾಂಕ್ಷೆ, ಅಪೇಕ್ಷೆ, ದುರಾಸೆ ಬೆಳೆದಂಗೆಲ್ಲ ದುಃಖಕ್ಕೆ ಕಾರಣವಾಗ್ತೀವಿ. ನಿರಾಶೆ, ನಿರ್ಲಿಪ್ತ ಮನೋಭಾವ ನಮ್ಮಲ್ಲಿ ಬಂದಾಗ ನಮ್ಮ ಜೀವನ ಸುಖವಾಗ್ತದೆ,
ಹೀಗಾಗಿ ಶರಣರು ಯಾಕೆ ಸುಖವಾಗಿ ಇದ್ದರು ಅಂತಂದರೆ ಅವರೆಲ್ಲ ನಿರಾಶವಾದಿಗಳಾಗಿಯೇ ಬದುಕಿದರು, ಕಾಲವನ್ನು ಕಳೆದರು. ಶರಣರ ಹೆಂಗೆ ಬದುಕಿದರು ಅಂತಂದ್ರೆ ಒಂದು ಸಣ್ಣ ವಚನ ಹೇಳಿ ಮುಗಿಸ್ತೀನಿ. ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ಮಾನ ಅಪಮಾನ ನಿನ್ನದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೇನಯ್ಯ ಕೂಡಲ ಸಂಗಮ ದೇವ. ಶರಣರು ಲಾಭ ಆಗಲಿ ನಷ್ಟ ಆಗಲಿ, ಸಂಸಾರದಲ್ಲಿ ಎಷ್ಟೋ ಕಷ್ಟ ಬರಲಿ, ಅದೆಲ್ಲ ನಿಂದು. ಸಂಸಾರದೊಳಗೆ ಸ್ವಲ್ಪ ನೆಮ್ಮದಿ ಸಿಗಲಿ, ಅದು ನಿಂದು. ಪ್ರಪಂಚದೊಳಗೆ ಕಷ್ಟ ಸುಖ ಇಷ್ಟೇ ಇರೋದಿಲ್ಲ, ಮಾನ ಅಪಮಾನಗಳು ಬರ್ತಾವೆ, ಅದು ಕೂಡ ನಿಂದು ಅನ್ನುವಂಥ ಸಮಾನ ಮನಸ್ಕರಾಗಿ ಶರಣರು ಬದುಕಿದರು. ಹೀಗಾಗಿ ಅಂಥವರ ಸ್ಮರಣೆ, ಅಂಥವರ ವಚನಗಳು, ಅಂಥವರ ಸುಳ್ನುಡಿಗಳು ಇನ್ನೂ ಕೂಡ ನಾಡಿನಲ್ಲಿ ಎಲ್ಲರನ್ನ ಬದುಕಿಸುವಂತಹ ಕಾರ್ಯಗಳನ್ನು ಮಾಡ್ತವೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು 31ನೇ ಪುಣ್ಯಸ್ಮರಣೋತ್ಸವ, ಯಾತ್ರಾ ಮಹೋತ್ಸವ, ಈ ಎಲ್ಲ ಕಾರ್ಯಗಳು ಕೊಪ್ಪಳ ಗವಿಮಠದ ಜಗದ್ಗುರು ಶಿವಶಾಂತಿವೀರ ಮಹಾಶಿವಯೋಗಿಗಳ ಅನುಗ್ರಹದಿಂದ, ಆ ಮಠದ ಎಲ್ಲ ಪೀಠಾಧಿಪತಿಗಳ ಪುಣ್ಯದಿಂದ ಈ ಕ್ಷೇತ್ರದ ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡೀತವೆ ಎನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ, ಇವತ್ತು ಈ ಕ್ಷೇತ್ರದ ಬೆಳವಣಿಗೆಗೆ, ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುವಂಥ ಎಲ್ಲ 17 ಪೀಠಾಧಿಪತಿಗಳ ಒಂದೇ ಪುಣ್ಯ ಅದೇನು ಅದು ಪೂರ್ಣ ಮೊತ್ತವಾಗಿ ಬಂದಿತ್ತು ಅನ್ನುವಂಥದ್ದನ್ನು ನನ್ನ ದೃಷ್ಟಿಯಲ್ಲಿ ಕಾಣೋದಾದರೆ 18ನೇ ಪೀಠಾಧಿಪತಿಗಳಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಭವ್ಯ ದಿವ್ಯ ಅವರ ಪುಣ್ಯ ಇವರ ಮುಖವಾಗಿ, ಇವರ ನೇತ್ರದೃಷ್ಟಿಯಿಂದ, ಇವರ ಪಾದದೃಷ್ಟಿಯಿಂದ ನಮ್ಮೆಲ್ಲರಿಗೆ ಹರಿದು ಬಂದಿದೆ ಎನ್ನುವಂಥ ಮಾತನ್ನು ಹೇಳ್ತಾ, ಅವರ ಕರುಣೆ ನಮಗೆ ನಮ್ಮ ಎಲ್ಲ ಭಕ್ತರಿಗೆ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನು ಪ್ರಾರ್ಥನೆ ಮಾಡಿಕೊಂಡು, ಇಂತಹ ಕಾರ್ಯಗಳಿಗೆ ಹೊಸಹಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು, ಕನಕಗಿರಿಯ ಚೆನ್ನಮಲ್ಲ ಮಹಾಸ್ವಾಮಿಗಳು, ಹಾಗೆಯೇ ಗುಡ್ಡದ ಆನಿವೇರಿಯ ಶಿವಯೋಗಿ ಮಹಾಸ್ವಾಮಿಗಳು, ಮಂಗಳೂರಿನ ಪರಮ ಪೂಜ್ಯರು, ಇಷ್ಟೆಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಧರ್ಮ ಸಂದೇಶವನ್ನು ನೀಡಿ ಸಂತೋಷಗೊಳಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರು, ಒಳ್ಳೆಯ ಅನುಭವವುಳ್ಳವರು, ಪಂಡಿತ್ ಕೃಷ್ಣಾನಂದ ಅಪ್ಪಾಜಿಯವರು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಆಗಮಿಸ್ತಾರೆ. ತಾವು ನೀಡುವಂತಹ ಸಂದೇಶ ನಮ್ಮೆಲ್ಲ ಭಕ್ತರಿಗೆ ಸಂತೋಷವನ್ನು ನೀಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಅವ್ರ ಜೊತೆಗೆ ಅವ್ರ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಮಹಂತಯ್ಯ ಸ್ವಾಮೀಜಿಯವರು ಕೂಡ ಒಳ್ಳೆಯ ಮಾತುಗಳನ್ನು, ಸ್ಮರಣೆಯ ಬಗ್ಗೆ, ಗುರುವಿನ ಬಗ್ಗೆ ಹಾಡುಗಳ ಮುಖಾಂತರವಾಗಿ ಸಂತೋಷಗೊಳಿಸಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಭಕ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ಪೀರ್ ಸಾಬ್ ಖೌತಾಳ್ರು, ಅವರ ಮಗಳಾಗಿರ್ತಕ್ಕಂಥ ಕುಮಾರಿ ದಿಯಾ ಪೀರ್ ಸಾಬ್ ಕೌತಾಳ್ ಗದಗ್ ಅವರು ಒಳ್ಳೆಯ ವಚನಗಳನ್ನು,
ತತ್ವ ಪದಗಳನ್ನು ಹಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರ ಸಂಗೀತ ಸುಧೆ, ಸಂಗೀತ ಅಧ್ಯಯನ ನಿರಂತರವಾಗಿ ಬೆಳೆಯಲಿ, ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಲಿ ಅನ್ನುವಂಥ ಹಾರೈಸ್ತಾ, ಹಾಗೆಯೇ ಆಲ್ಕೋಡ್ ಹನುಮಂತರವರಿರ್ಬೋದು, ಇನ್ನೂ ಅನೇಕ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಪಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಈ ಜಾತ್ರೆ ಇಷ್ಟೆಲ್ಲ ದೊಡ್ಡ ಸಂಭ್ರಮವನ್ನು, ಸಡಗರವನ್ನು ಕಾಣಬೇಕಾದರೆ ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಭಕ್ತಿಯ ಸೇವೆ, ತಮ್ಮೆಲ್ಲರ ಕೈಂಕರ್ಯ ನಾವು ಸದಾಕಾಲ ಸ್ಮರಿಸುವಂಥದ್ದು. ಎಲ್ಲರೂ ಹಳ್ಳಿಯ ಜನ ಇರಬಹುದು, ಬೇರೆ ಬೇರೆ ನಗರ ಹಳ್ಳಿಗಳಿಂದ ಅನೇಕ ಭಕ್ತರು ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸೇವೆಯನ್ನು ಗವಿಸಿದ್ದೇಶ್ವರವರು ಹಾಗೆಯೇ ಗುರುಗಳಾಗಿರ್ತಕ್ಕಂಥ ಶರಣರು ಅದನ್ನು ಪಡೆದುಕೊಂಡು ಅವರಿಗೆಲ್ಲ ಕರುಣೆ, ಪುಣ್ಯದ ನಿಧಿ, ಅವರಿಗೆಲ್ಲ ಕೃಪಾಶೀರ್ವಾದ ಸದಾ ಇರಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಮನುಷ್ಯ ದಾನಿಯಾಗಿ ಬದುಕಬೇಕು, ಪುಣ್ಯವನ್ನೇ ಮಾಡಬೇಕು, ಜೊತೆಗೆ ಒಳ್ಳೆಯದನ್ನೇ ಅಳವಡಿಸಿಕೊಳ್ಬೇಕು. ಇದೇ ಬದುಕಿನ ಸಾರ್ಥಕತೆ. ಅಂಥ ಬದುಕಿನ ಸಾರ್ಥಕತೆಯನ್ನು ಯಾತ್ರಾ ಮಹೋತ್ಸವಗಳು ಮಾಡ್ತವೆ ಅನ್ನುವಂಥ ಮಾತುಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಜ್ಜನವರ ಆಶೀರ್ವಚನವನ್ನು ನಾವೆಲ್ಲರೂ ಕೇಳೋಣ. ಪ್ರತಿ ವರ್ಷ ಈ ಜಾತ್ರೆಗೆ ಇದೇ ಪ್ರೀತಿ, ಭಕ್ತಿ, ಹೀಗೇ ಆಧ್ಯಾತ್ಮಿಕದ ಚಟುವಟಿಕೆಗಳು, ದಾಸೋಹಗಳು, ಸಾಮಾಜಿಕವಾಗಿರ್ತಕ್ಕಂಥ ಸೇವೆಗಳು ನಡೀಲಿ ಎನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳ್ತಾ, ಎಷ್ಟು ತಾವೆಲ್ಲ ಚಲೋ ಕೆಲಸ ಮಾಡಿರಿ ನೋಡ್ರಿ. ಬೆಳಗ್ಗೆ 36 ಸಾಮೂಹಿಕ ಲಗ್ನ ಆಗಿದ್ದು, ಅದರೊಳಗೆ ಇಬ್ಬರಿಗೆ ಮಾತಾಡೋಕ್ಕೆ ಬಾಯ ಇದ್ದಿಲ್ಲ. ಬಾಯಿ ಇರಲಾರ್ದವ್ರಿಗೂ ಕೂಡ ಲಗ್ನ ಮಾಡಿರಂದ್ರೆ ನಿಮ್ಮದು ದೊಡ್ಡತನ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಒಬ್ಬ ಕೈ ಇದ್ದಿದ್ದಿಲ್ಲ, ಕೈಯಾಗ ಶಕ್ತಿನೇ ಇಲ್ಲ, ಅವ ತಾಳಿ ಕಟ್ಟಬೇಕಾದ್ರೆ ಇನ್ನೊಬ್ಬರ ಸಹಾಯ ಬೇಕು. ಕೈ ಇರಲಾರದವರಿಗೆ, ಬಾಯಿ ಇರಲಾರದವರಿಗೆ, ಕಣ್ಣಿರಲಾರದವರಿಗೆ, ಕಿವಿ ಕೇಳಲಾರದವರಿಗೆ, ಕಾಲು ಇರಲಾರದವರಿಗೆ ಏನಾದರೂ ಆಶ್ರಯ ಕೊಟ್ಟಿದೆ ಅಂತಂದರೆ ಮಠ, ಮಂದಿರ, ಕ್ಷೇತ್ರ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿಡಬೇಕು. ತಮ್ಮೆಲ್ಲರಿಗೂ ಅಜ್ಜವರ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸಿ ನನ್ನೆರಡು ಮಾತು ವಿರಾಮ ನೀಡ್ತೇನೆ. ಹಾಗೆಯೇ ನಮಗೆಲ್ಲ ಹಿರಿಯರಾಗಿರ್ತಕ್ಕಂಥ ಹೆಬ್ಬಾಳಿನ ನಾಗಭೂಷಣ ಶಿವಾಚಾರ್ಯರು ನಮ್ಮ ಪೂರ್ವಾಶ್ರಮದ ಸಂಬಂಧಿಕರು. ಅವರು ನಮ್ಮ ಗುರುಗಳಿಗೆ ಹೆಣ್ಣು ಮೊಮ್ಮಗ ಆಗಬೇಕು. ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲ ನಮಗೆ ಹಿರಿಯರಾಗಿ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಆಶೀರ್ವಾದ ನಮ್ಮೆಲ್ಲ ಭಕ್ತರ ಮೇಲೆ, ನನಗೂ ಕೂಡ ಅವರ ಆಶೀರ್ವಾದ ಇರಲಿ ಅಂಥೇಳಿ ನನ್ನೆರಡು ಮಾತಿಗೆ ವಿರಾಮ ನೀಡ್ತೀನಿ.